ನಮ್ಮ ವಿಜಯಪುರ ಜಿಲ್ಲೆಯ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷರಾದಂತಹ ಸುಬೇದಾರ್ ಶ್ರೀ ರಾಮಪ್ಪ ಅವರೆಲ್ಲರೂ ಸಹ ನಮಸ್ಕರಿಸಿ, ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದಂತ ಕರ್ನಲ್ ನಿವೃತ್ತ ಫಿರೋಜ್ ಕಾರ್ಲೇಕರ್ ಅವರೇ, ಸಹಾಯಕ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವಿಜಯಪುರ ಶ್ರೀ ವಿನಯ್ ಪಾಟೀಲ್ ರೇ, ಎಕ್ಸಲೆಂಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಬಸವರಾಜ್ ಕೌಲಿಗೆ ಅವರೇ, ಕರ್ನಲ್ ನಮ್ಮವರೇ ವಿಜಯಪುರ ಜಿಲ್ಲೆಯವರಾದಂತಹ ಶ್ರೀ BS ಇಪ್ಪರ್ಗಿ ಅವರೇ, ಕರ್ನಲ್ BK ವಂಶಿ ಅವರೇ, ನಮ್ಮ ಜಿಲ್ಲಾ ಮಾಜಿ ಸೈನಿಕ ಕಲ್ಯಾಣ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀ HR ಮಾಚಪ್ಪನವರವರೇ, ಆನರರಿ ಕ್ಯಾಪ್ಟನ್ ಕಾಸಿಲಿಂಗ್ ಸೇಗಾಳಿ ಅವರೇ, ಆನರರಿ ಕ್ಯಾಪ್ಟನ್ ಸಿದ್ದರಾಮ್ ಶಿಗುಣ್ಶಿ ಅವರೇ ಹಾಗೂ ಸಮಸ್ತ ಎಲ್ಲ ವಿಜಯಪುರದ ಗಣ್ಯ ನಾಗರಿಕರೇ, ಕಾರ್ಗಿಲ್ ವಿಜಯೋತ್ಸವ ನಮ್ಮ ದೇಶದ ಒಂದು ಹೆಮ್ಮೆ ಪಡುವಂತಹ, ದೇಶದ ಅವತ್ತಿನ ಪ್ರಧಾನಮಂತ್ರಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ತೀರ್ಥತನದ ನಿರ್ಣಯದಿಂದ ಈ ಕಾರ್ಗಿಲ್ ವಿಜಯವನ್ನ ನಾವು ಕಾರ್ಗಿಲ್ ವಿಜಯೋತ್ಸವನ ಆಚರಣೆ ಮಾಡುವಂತ ಒಂದು ಸಂದರ್ಭ ಇವತ್ತು ಬರಲಿಕ್ಕೆ ಪಾಕಿಸ್ತಾನದ ಕುತಂತ್ರಗಳಿಂದ, ಮೋಸದಿಂದ, ಭಯೋತ್ಪಾದನೆಯ ಒಂದು ಕಾರ್ಖಾನೆ ಆಗಿರುವಂತಹ ಪಾಕಿಸ್ತಾನ ವಿರುದ್ಧ ಭಾರತ ನಿರಂತರವಾಗಿ ಆ ಒಂದು ಅಪಾಯದಲ್ಲೇ ಇವತ್ತಿದೆ. ಒಂದು ಕಡೆ ನಾವು ಚೀನಾನ ಎದುರಿಸಬೇಕು, ಇನ್ನೊಂದು ಕಡೆ ಪಾಕಿಸ್ತಾನವನ್ನು ಎದುರಿಸಬೇಕು, ಒಂದ್ ಕಡೆ ಬಾಂಗ್ಲಾ ಎದುರಿಸಬೇಕು. ಅದಕ್ಕಿಂತ ದೊಡ್ಡ ಅಪಾಯ ಇಲ್ಲ ಅಂದ್ರೆ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇರುವಂತ ಕೆಲವೊಂದು ನೀಚರನ್ನು ಸಹ ಎದುರಿಸುವ ಪರಿಸ್ಥಿತಿ ದೇಶದಲ್ಲಿದೆ. ಬಹುಶಃ ಜಗತ್ತಿನಾಗ ಯಾವ ದೇಶನಾಗ ಇರ್ಲಿಕ್ಕಿಲ್ಲ ಇಷ್ಟು ದೇಶದ್ರೋಹಿಗಳು. ದೇಶದ್ರೋಹಿಗಳ ಒಂದು ದೊಡ್ಡ ವರ್ಗನೇ ಇದೆ ಭಾರತದಲ್ಲಿ. ಮತ್ತೊಂದು ದೇಶನಾಗ ನೋಡ್ರಿ, ನಾವು ದೇಶದ ವಿರುದ್ಧ ಮಾತಾಡೋರು ಯಾರು ಇರೋದಿಲ್ಲ. ಅಲ್ಲಿ ಇಲ್ಲಿ ರಾಜಕಾರಣಿಗಳನ್ನ ಹಿಡಿದು ಸಾಮಾಜಿಕ ಕಾರ್ಯಕರ್ತರನ್ನುವಂಥ ಒಂದು ಮುಖವಾಡವನ್ನು ಹಾಕೊಂಡು ಅವ್ನು ಹಿಡಿದು ಇವೇನು NGOಗಳ ಕೈ ಬರ್ತಾವಲ್ಲ, ಈ NGOಗಳ ಒಂದು ಅಮೆರಿಕ, ಚೀನಾ, ಪಾಕಿಸ್ತಾನ ಈ ಎಲ್ಲ ದೇಶಗಳಿಂದ ಫಂಡಿಂಗ್ ಆಗುವಂತಹ NGOಗಳು, ಇವುಗಳನ್ನ ಭಾರತದಲ್ಲಿ ಅಭದ್ರ ಮಾಡಬೇಕು. ಭಾರತ ಜಗತ್ತಿನ ಒಂದು ದೊಡ್ಡ ಶಕ್ತಿ ಆಗಬಾರ್ದು ಅಂತ ದೊಡ್ಡ ಅಮೆರಿಕ, ಚೀನಾ ಮತ್ತು ಯಾವಾಗಲೂ ಚಿಂತೆ ಮಾಡೋದು ಭಾರತದ ಬಗ್ಗೆ. ಅವ್ರು ತಮ್ಮ ಮನೆಯಾಗ ವಿಚಾರ ಮಾಡ್ತಾರೆ ಗೊತ್ತಿಲ್ಲ. ಅದು ಭಾರತ ಯಾವಾಗೂ ಶಕ್ತಿಶಾಲಿ ರಾಷ್ಟ್ರ ಆಯ್ತಂದ್ರೆ ನಮಗೆ ಭಯ ಅನ್ನುವಂಥದ್ದು. ಪಾಕಿಸ್ತಾನ ಅಂತ ಕೆಲಸನೇ ಇಲ್ಲ. ಮುಂಜಾನೆ ಎದ್ಕೊಳ್ಳಿನ ಅದು ಬಾಂಬ್ ಹಾಕೋದು ಇಲ್ಲ, ಕೂಳಿಲ್ಲ. ಅಲ್ಲಿ ಆಕಾರ ನೋಡಿದ್ರೆ ಆ ದುರ್ದೈವ ಅಂದ್ರ ಈ ದೇಶದಲ್ಲಿ ಬಹಳ ಆರಾಮದಾರ. ಕೆಲವೊಂದು ಜನ ಸರಿಯಾಗಿ ಊಟ ಸಿಗ್ತದೆ, ಸರಿಯಾಗಿ ಎಷ್ಟು ಬೇಕಾದಷ್ಟು ರೈಲ್ವೆ ಸುಟ್ಟರು, ಆಯಾ ಸರ್ಕಾರಗಳು ಬಂದಾಗ ಮಾಫಿಂಗ್ ಮಾಡ್ತಾರೆ, ಬಸ್ ಸುಡ್ತಾರೆ, ದೇವಸ್ಥಾನಗಳನ್ನ ಕಡುತ್ತಾರೆ, ಅಮಾಯಕ ಜನರನ್ನ ಕೊಲೆ ಮಾಡ್ತಾರೆ, ಚಟುವಟಿಕೆ ಸಪೋರ್ಟ್ ಮಾಡ್ತಾರೆ. ಇಂಥವನ್ನೆಲ್ಲಾನು ಮೀರಿ ಭಾರತ ಇವತ್ತು ಜಗತ್ತಿನ 3ನೇ ನೋಡ್ತೀವಿ. ಈ ದೇಶದ ಸೈನಿಕರ ಬಗ್ಗೆ ರಾಜಕಾರಣಿಗಳು, ಮಂತ್ರಿಗಳು ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಅವರೇನು ಸಂಬಳ ಕೊಡ್ತಾರೆ, ಹೋಗ್ತಾರೆ, ತಿನ್ಲಿಕ್ಕೆ ಕೂಡುವುದಿಲ್ಲ, ಹೋಗ್ತಾರೆ. ಇದೆಲ್ಲ ನಾವು ವಿಧಾನ ಪರಿಷತ್ನಲ್ಲಿ ನಾವು ಸದಸ್ಯರಿದ್ದಾಗ ಹಿಂಗಾಯ್ತು. ಯಾರು ದಿನೇಶ್ ಹಮೀನಮಠ ಒಬ್ಬ ಪತ್ರಕರ್ತ, ಸಿದ್ದರಾಮಯ್ಯನವರ ಪತ್ರಿಕಾ ಕಾರ್ಯದರ್ಶಿ, ಅವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಸೈನಿಕರು ಸುಮ್ಮನೆ ಪುಕ್ಕಟ್ಟು ಹೋಗುವುದಿಲ್ಲ, ಅವ್ರಿಗೆ ಸಂಬಳ ಕೊಡ್ತಾರೆ, ಎಲ್ಲ ಅನುಕೂಲ ಇರ್ತದೆ, ಹಳ್ಳಿಯಾಗಿರ್ತಾರೆ, ನಿರುದ್ಯೋಗಿರ್ತಾರೆ, ಹೋಗ್ತಾರೆ. ಅವ್ರು ಸಿದ್ದರಾಮಯ್ಯನವರು ಇತ್ತು ವಿಧಾನ ಪರಿಷತ್ನಾಗ, ಅವನು ಕೂತಿದ್ದ ಅಲ್ಲಿ ಇದ್ರ ಅಭಿಯೊಳಗೆ. ಯಾಕಂದ್ರೆ CM ಬಂದಾಗ ಅವ್ರು ಕನ್ಸರ್ನ್ ಇದ್ದವರು ಎಲ್ಲ ಬರ್ತಾರೆ, ಚೀಫ್ ಸೆಕ್ರೆಟರಿ ಕನ್ಸರ್ನ್ ಎಲ್ಲ ಬಂದಾಗ ನಾನು ಕೇಳಿದೆ ಸಿದ್ದರಾಮಯ್ಯನವರು
ನಿಮ್ಮ ಒಬ್ಬ ಪ್ರತಿನಿಧಿ ಹಿಂಗೆ ಉತ್ತರ ಕೊಡ್ತಾನ, ನಾನು ಹೇಳ್ತೀನಿ, ಅವನು ಇಲ್ಲಿ ಅದಾನ, ಅವನ ಮಗನ ಮಿಲಿಟರಿ ಕಳ್ಸತ್ತೆ ಹೇಳಿದ್ರೆ ನಾ 25 ಲಕ್ಷ ರೂಪಾಯಿ ವಿಶೇಷ ಬಹುಮಾನ ಕೊಡ್ತೀನಿ, 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾನೆ. ನೋಡಿ, ಒಂದು ಮನುಷ್ಯನ ಮೌಲ್ಯವನ್ನ ನಾವು ಅಳಿಲಕ್ಕಾಗಲ್ಲ. ಅವನು ದೇಶಭಕ್ತಿ ಇದ್ದಲ್ಲಿ ಅವನು ಹೋಗ್ತಾನೆ. ದೇಶಭಕ್ತಿ ಇದ್ದಾದ್ರೆ ಯಾರು ಸೈನ್ಯಕ್ಕೆ ಸಿಗೋದಿಲ್ಲ. ಭಾರತೀಯ ಸೈನ್ಯ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಇವತ್ತು ಸೈನ್ಯ ಐತಂತೇಳಿ ನಾವೆಲ್ಲ ಸುರಕ್ಷಿತವಾಗಿ ಇವತ್ತು ಭಾರತದಲ್ಲಿ ನಮ್ಮ ಜನ ಜೀವಂತಲ್ಲಿ. ಇಲ್ಲಂದ್ರೆ ಪಾಕಿಸ್ತಾನದ ಸಂಚುಗಳು ಎಷ್ಟು ಕಡೆ ಬಾಂಬ್ ಸ್ಫೋಟ, ಎಷ್ಟು ಕಡೆ ನಮ್ಮ ಜನರ ಕೊಲೆ, ಅಮಾಯಕ ಜನರ ಕೊಲೆ ಆಗ್ತದೆ. ಅವ್ರಿಗೇನು ಜಾತಿ ಗೀತಿ ಏನಿಲ್ಲ. ಅವ್ರಿಗೆ ಅವ್ರು ಪಾಕಿಸ್ತಾನದಾಗ ತಮ್ಮ ಮಸೂದಿ ಮ್ಯಾಗನೆ ಬಾಂಬ್ ಹಾಕ್ತಾರ. ಮಾತಿಲ್ಲ, ನಮ್ಗೆ ಭಾರತದಾಗ ಇರ್ತಾರ ಮಸೂದಿ ಹೋಗಿ ಬಾಂಬ್ ಹಾಕ್ತಾರ. ಎದಕ್ಕಂದ್ರೆ ಅದು ಶಿಯಾ ಐತಿ, ಇದು ಸುನ್ನಿ ಐತಿ, ಅವ್ ಮೊಹಮ್ಮದಿ ಐತಿ. ಅದ್ರ ಸಲ ಬಾಂಬ್ ಹಾಕಿ ಅಮಾಯಕ ಸಾಲ ಮಕ್ಕಳು ಕೊಲ್ತಾರೆ. ನೀವು ನೋಡ್ತಿರಲ್ಲ ಯಾವ ಪರಿಸ್ಥಿತಿ ನಾವು ನೋಡ್ತೀವಿ. ಅಂದ್ರೆ ಮಾನವೀಯತೆಯೇನಿಲ್ಲ ಅನ್ನೋದು ಅದು ಯಾವ್ದು ಧರ್ಮ ಅದು. ನಾವೆಲ್ಲ ಹೇಳ್ತೀವಿ ಅಂದ್ರೆ ಎಲ್ಲರೂ ಮಾನವರು, ಸಮಾನತೆ. ನಾವು ಹೋದ್ರೆ ನಮ್ದ ಭಾರತ ಏನ್ ಕಲಿಸ್ತದೆ, ವಿಶ್ವದ ಗುರು, ಎಲ್ಲರೂ ಒಳ್ಳೇದಾಗಬೇಕು, ಜಗತ್ತಿಗೆ ಒಳ್ಳೇದಾಗಬೇಕು, ಮಾನವ ಜನಾಂಗಕ್ಕೆ ಜೈವಾಗಲೇ ಕಲಿಸ್ತಾರೆ. ನಮಗೆ ವಸುದೇವ ಕುಟುಂಬಕಂ ಅಂತ ಕಲಿಸ್ತಾರೆ ಭಾರತದಲ್ಲಿ. ಅಂದ್ರೆ ಎಲ್ಲಾರು ಇಡೀ ವಿಶ್ವನೇ ವಸುದೇವ ಅಂದ್ರೆ ಕೃಷ್ಣನ ಒಂದು ಸಂತತಿ. ನಾವೆಲ್ಲ ಒಂದು ನಾವು ಸಮಾನ ಕಲ್ಸ್ಕೊಂತ ಭಾರತದ ಮೇಲೆ ಇವತ್ತು ಯಾವ್ಯಾವ ಕಾರಣಗಳಿಂದ ಈ ದೇಶನಾಗ ಗಲಭೆ ಆಗ್ತಾ ಇದ್ದಾವ ನೋಡಿ. ಅದಕ್ಕೆ ಇದಕ್ಕೆ ಏನು ಸಂಬೋಧಗಳು, ಯಾವ ಹೋರಾಟನಾಗ ಹಾಕಿ ತಮ್ಮ. ಇವತ್ತು ನಮ್ಮ ಮನೆ ಕಾಶ್ಮೀರಕ್ಕೆ ಹೋಗಿದ್ದೆ ಒಂದು ವಾರ. ಕಾಶ್ಮೀರದಲ್ಲಿ ಇವತ್ತು ಪೂರ್ತಿ ಶಾಂತಿ ನೆಲೆಸಿದೆ. ಅವಾಗ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಇವತ್ತು ಕಾಶ್ಮೀರ ಪಂಡಿತರು ವಾಪಸ್ಸು ತಮ್ಮ ಮನೆಗೆ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿ ಸರಸ್ವತಿ ದೇವಸ್ಥಾನ ಇತ್ತು, ಇವತ್ತು ನರೇಂದ್ರ ಮೋದಿಯವರು ಅದನ್ನು ಪುನಶ್ಚೇತನ ಮಾಡಿದ್ರು. ನಾನು ಶ್ರೀನಗರ್ನಾಗ ಹೋಗಿದ್ದೆ. ದೊಡ್ಡ ಡಿಫೆನ್ಸ್, ದೊಡ್ಡ ಒಂದು ಅಲ್ಲೇ ಎಲ್ಲ ಈ ಮುಖ್ಯಮಂತ್ರಿಗಳ ಮನೆ, ಗವರ್ನರ್ ಮನೆ ಎಲ್ಲ ಅಲ್ಲೇ ಅದ ಸುತ್ತಮುತ್ತ ನಮ್ಮ ಡಿಫೆನ್ಸ್. ಅದ್ ಮ್ಯಾಗ ಹೋಗಿದ್ದು ಒಂದು 200 ಕಂಟ್ರೋಲಿಗೆ ಹತ್ತಿ. ಎಲ್ಲಂದ್ರೆ ಆದಿಶಂಕರಾಚಾರ್ಯರು ನಿರ್ಮಾಣ ಮಾಡಿದಂತ ದೇವಸ್ಥಾನ. ಆದಿಶಂಕರಾಚಾರ್ಯರು ಯಾವಾಗ ಅಲ್ಲಿ ಹೋದ್ರು ನೋಡ್ರಿ, ಒಬ್ಬ ಚಿಕ್ಕ ಬಾಲಕ, ಬಾಳದ್ರ ಅವ್ರಿಗೂ ಅಂತ್ಯ ಆಗಿದ್ದು 32-33 ವರ್ಷಕ್ಕೆ. ಇಡೀ ಭಾರತವನ್ನು ಸುತ್ತಿ ಶ್ರೀನಗರದಲ್ಲಿ ಒಂದು ಈಶ್ವರನ ಸ್ಥಾಪನೆ ಮಾಡಿ ಇವತ್ತು ಭಾರತದ ಭಾಗ ಅನ್ನೋದಕ್ಕೆ ಏನು ಬೇಕು ಎಲ್ಲಾನು ಇದೆ. ಆದ್ರೆ ದುರ್ದೈವನಂದ್ರೆ ಈ ಆರ್ಟಿಕಲ್ 370 ಇತ್ತಲ್ಲ, ಅದರಿಂದ ಏನಾಗ್ಬಿಟ್ಟಿತ್ತು, ಈ ದೇಶದ ಅನ್ನ ತಿಂತಿದ್ರು, ಎಲ್ಲ ಮಜಾ ಮಾಡ್ತಿದ್ರು. ಅಲ್ಲಿ ಒಬ್ಬ ಭಯೋತ್ಪಾದಕರಿಗೆ JKL ಒಬ್ಬ ಲೀಡರ್ಗೆ ಒಬ್ಬ ಪ್ರಧಾನಮಂತ್ರಿ ಕರೆದು ಪ್ರಧಾನಮಂತ್ರಿ ಕಚೇರಿಗೆ ಕರ್ಕೊಂಡು ಬಂದು ಅವರಿಗೆ ಗೌರವ ಕೊಡ್ತಾರ. ಮೇಲೆ ಭಾರತದ ಪರಿಸ್ಥಿತಿ ಹಾಗೆ. ಇವತ್ತು ಅವ್ನು ಒಳಗೆ ಹಾಕ್ಯಾರ, ಜೈಲ್ನಾಗ ಅದಾನ, ಕೊಯ್ಲಾಕತ್ತಾನ. ಈಗೇನು ವಿದೇಶದ ಹಣ ಏನು ಬರ್ತಾ ಇದ್ದಾರೆ ಭಾರತದಲ್ಲಿ, ಅದನ್ನು ತೆಗಿಬೇಕಂತ ನರೇಂದ್ರ ಮೋದಿಯವರು ಈಗ ಆ ಕಾನೂನು ತರ್ಲಾಕತ್ತಾರಲ್ಲ. ಅದಕ್ಕೆ ಇವೆಲ್ಲ ಬೇರೆ ಬೇರೆ ಹೋರಾಟಗಳು ಸೇರಿ ಏನೋ ಗೆಜ್ಜಿವತ್ತು ಅನ್ಸಿರ್ಬೇಕು. ನಾ ಎಷ್ಟು ಮಾತು ಹೇಳ್ತೇನೆ, ನರೇಂದ್ರ ಮೋದಿ ಇರುತ್ತಾನ ಈ ದೇಶದಲ್ಲಿ ಯಾರೂ ದೇಶವನ್ನ ಅಭದ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನಾಗ ಸೈನಿಕರು, ಬಹಳ ಸೈನಿಕರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೊತೆ ಮಾತಾಡ್ತಿರ್ತಾರೆ. ಕಾಶ್ಮೀರದಲ್ಲಿದ್ದವರು, ಆಸಾಂದಲ್ಲಿದ್ದವರು, ಅವ್ರು ಹೇಳ್ತಾರೆ ಇವತ್ತಿನ ವಾತಾವರಣ ಬೇರೆ ಇದೆ. ಹಿಂದೆ ನೀವೆಲ್ಲ ನಿವೃತ್ತಿ ಆಗುವಕ್ಕಿಂತ ಮೊದಲು ನೀವು ನೋಡಿದಂತ ಪರಿಸ್ಥಿತಿ ಈಗಿಂದ ಬಹಳ ವ್ಯತ್ಯಾಸ ಇದೆ. ಆರ್ಟಿಕಲ್ 370 ತೆಗೆದ ಮೇಲೆ ನೋಡಿ, ಅಲ್ಲಿ ದುಡಿದು ತಿನ್ನೋರಿಗೆ ಇದು ಇಲ್ಲ. ಆದ್ರೆ ರಾಜಕಾರಣಿಗಳಿಗೆ ಅವ್ರಿಗೆ ಬೇಕಾಗಿದ್ದೇನೆಂದ್ರೆ ಇದೊಂದು ಯಾವಾಗಲೂ ಇಶ್ಯೂ ಇರಬೇಕು, ಇದಿದ್ರೆ ಫಂಡಿಂಗ್ ಆಗ್ತದೆ. ಪಾಪ ಅಮಾಯಕ ಮಕ್ಕಳನ್ನ ಭಯೋತ್ಪಾದಕರು ಮಾಡ್ತಾರ. ತಮ್ಮ ಮಕ್ಕಳು ಎಲ್ಲ ಇಂಗ್ಲೆಂಡ್ನಾಗ ಇರ್ತಾರೆ, ಅಮೆರಿಕಾದಾಗ ಇರ್ತಾರೆ. ಯಾರ ಮಕ್ಕಳು ಅವ್ರ ಮಕ್ಕಳು
ಉಮರ್ ಅಬ್ದುಲ್ಲಾ ಮಕ್ಕಳು ಲಂಡನ್ದಾಗ ಇರ್ತಾರ. ಪಾಕಿಸ್ತಾನದ ಪ್ರಧಾನಮಂತ್ರಿ ಅಲ್ಲಿ ಮಿಲಿಟರಿ ಹೆಡ್ ಇದ್ದಾರೆ, ಅವ್ರ ಮಕ್ಕಳು ಎಲ್ಲಿರ್ತಾರೆ? ಇಂಗ್ಲೆಂಡ್ನಾಗ ಇರ್ತಾರೆ. ಸಾಯುವುದೇ ಅವು ಈ 500 ರೂಪಾಯಿ ಪಗಾರ ತಗೊಂಡು ಕಲ್ಲು ವ್ಯವಸ್ಥೆ. ಈ ಸ್ಥಿತಿ ಒಳಗ ಇವತ್ತು ಅವ್ರಿಗೂ ಗೊತ್ತಾಗ್ಲಕತ್ತದ, ಕೆಲವೊಂದು ಪರ್ಸೆಂಟೇಜ್ ಗೊತ್ತಾಗ್ಲಕತ್ತದ. ಆದ್ರೂ ಅದೊಂದೇನು ಜಾತಿ ಒಂದು ಮೋಹ ಐತಲ್ಲ, ಇನ್ನೂ ಹೊರಗೆ ಬಂದಿಲ್ಲ. ಅವ್ರನ್ನ ಕಾಶ್ಮೀರ್ನ ಕೇಳ್ತಿದ್ದೆ ಅಲ್ಲೆಲ್ಲಿ ಆ ವಿಷಯ ಬಂದ ಮಾತಾಡ್ತಿದ್ದಿಲ್ಲ. ಅವ್ರು ಡ್ರೈವರ್ಗಳು ಕೇಳ್ತಿದ್ವಿ ನಾವು ಎಲ್ಲ. ನಮ್ಮ ಗೌರ್ಮೆಂಟ್ನಿಂದ ನಮ್ಗೆಲ್ಲ ಸೆಕ್ಯೂರಿಟಿ ಇತ್ತು. ಕಾಶ್ಮೀರ ಇವತ್ತು ಉಳಿದಿದೆ. ಯಾವ ತೀರ ಭವಾನಿ ಎಂಬ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಇದು ಹೆಂಗೈತಂದ್ರೆ ನಾವು ಎಲ್ಲಿವರೆಗೆ ಶಕ್ತಿವಂತರ ಇದೀವಿ ಅನ್ನೋದು ತೋರಿಸುವುದಿಲ್ಲ. ದುನಿಯಾ ಜುತ್ತಿ ಹೈ ಜುಕಾನೆ ವಾಲೆ ಚಾಹಿಯೇ. ಹಂಗ ನರೇಂದ್ರ ಮೋದಿ ಅವರು ಇವತ್ತು ಭವಿಷ್ಯಕ್ಕೆ ಬರೋಬ್ಬರಿ ಅವ್ರ ಕಾಶ್ಮೀರ್ನಾಗ ಅದಾರ. ಇಲ್ಲಂದ್ರೆ ಮನೆ ನೋಡ್ರಿ, ಉಮರ್ ಅಬ್ದುಲ್ಲಾ ಹೋಗಿ ತೀರ್ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಏನ್ ತಗೊಂಡ್ ಬಂದ? ಪ್ರಸಾದ ತಗೊಂಡ್ ಬಂದ. ಮೊದಲು ಎಂದರೆ ಅವರು ಇದನ್ನ ನೋಡಿದ್ರೆ ಸಾಧ್ಯ ಇತ್ತು ನಾವು. ಅದಕ್ಕೆ ಇವತ್ತು ಸೈನಿಕರ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಅನುಪ್ರಯೋಗ ಮಾಡಿದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ಜೈ ವಿಜ್ಞಾನ ಅನ್ಸೋದು. ಜೈ ಜವಾನ್ ಅವಾಗ ಅನ್ನ ತಿನ್ಲಿಕ್ಕೆ ನಮ್ಮಲ್ಲಿ ಸ್ವಾತಂತ್ರ್ಯ ಸ್ವಾವಲಂಬಿಗಳು ಇರಲಿಲ್ಲ. ನಾವು ಸೈನಿಕ ಇರ್ಲಾರ್ದೇನೆ ನಾವು ಭಾರತ ನೋಡ್ರಿ, ಪಾಕಿಸ್ತಾನದ ನೀವೆಲ್ಲ ಮೇಜರ್ ಜನರಲ್ ಅವ್ರು ಎಲ್ಲ ಇಟ್ಟಿಟ್ಟು ಬಿಲ್ಲ ಕಟ್ಕೊಂಡಿರ್ತಾರ. ಯಾವ ಓಣಿಗೆ ಯಾರು ಹೊಡೆದಿರ್ತಾರ ಗೊತ್ತಿಲ್ಲ. ಒಂದರಿಗೆ ಗೆದ್ದಾರೇನ್ರಿ ಪಾಕಿಸ್ತಾನದವ್ರು? ಮತ್ತು ಪದವಿಯಲ್ಲಿ ಸುಮ್ಮನೆ ಪ್ಲಾಸ್ಟಿಕ್ ಹಾಕೊಂಡು ನಿಂತು ಬರ್ತಾರ ಅವರು. ನಿಮ್ದು ನೋಡಿ ಮರ್ಯಾದೆ ಹೋಗ್ತಿರ್ತಾವ್ರದು. ಹೇಳ್ರಿ ನೀವು, ಪಾಕಿಸ್ತಾನ ಭಾರತ ಬಿಟ್ಟು ಒಮ್ಮೆಲೆ ಗೆದ್ದಾಯ್ತಪ್ಪ. ನಾವು ಎಂದೂ ಗೆದ್ದಿಲ್ಲ. ಆದ್ರೂ ಸಹಿತ ಮೆಡಲ್ಗಳು ನೋಡ್ರಿ ಎಷ್ಟು ಹಾಕೊಂಡಿರ್ತಾರೆ. ಅದು ಯಾರು ಕೊಡ್ತಾರೋ, ಹೆಂಗ್ ಹಾಕೊತಾರೋ, ನಾನು ನೋಡ್ತಿರ್ತೀವಿ ನೋಡ್ರಲ್ಲ. ಇವ್ರು ಯಾರು ನೋಡೋದು ಗೆದ್ದಪ್ಪ. ಅಲ್ಲಿ ಒಳಗಿರುವಂತ ಭಯೋತ್ಪಾದಕರೇ ಇವ್ರು ನೋಡಿತಾರೆ ಮಿಲಿಟರಿ ಅವರು. ಇವಾಗ ನೀವು ನೋಡಕತ್ತಿರಲ್ಲ, ಅದು ಯಾವ್ದು ಬಲೂಚಿಸ್ತಾನ. ಅವ್ರ ನಾವು ಫ್ರೀ ಆಗಿವ್, ನಾವು ಸ್ವತಂತ್ರ ಆಗಿವ್ ಹೇಳ್ತಾರೆ. ಅಂದ್ರೆ ಅಲ್ಲೇ ಸರಿ ಇಲ್ಲ. ಆದ್ರ ಈ ದೇಶದಲ್ಲಿ ಭಯೋತ್ಪಾದನೆ, ದೇಶಗಳ ಚಟುವಟಿಕೆ ಎಲ್ಲ ನಿಗ್ರಹ ಮಾಡುವಂತ ಕೆಲಸ ಇವತ್ತು ಎಷ್ಟು ಇಷ್ಟು ಇಡೀ ಹಾಲು ತುಂಬೈತಿ. ಎಂದು ತುಂಬಿಲ್ಲ ಹಾಲು. ಆ ಹಗರ ಕಾರ್ಯಕ್ರಮ ಬರ್ತೀನಿ ಸರ್ಕಾರಕ್ಕೆ ಮುಂದೊಂದು ಪಾಪ ಆಫೀಸರ್ಗಳಿಗೆ ಅನಿವಾರ್ಯ ಇರ್ತದೆ, ಅವ್ರು ಬಂದ್ಕೊಂಡಿರ್ತಾರ. ಮಂದಿ ಅಂದ್ರೆ ಅದಕ್ಕೂ ಬರೋದಿಲ್ಲ. ಆದ್ರೆ ಇವತ್ತಿಗೆ ನೀವು ಬಂದಿರಲ್ಲ, ನೀವೆಲ್ಲ ನಿಜವಾದಂತ ದೇಶಭಕ್ತ, ದೇಶದ ಅಭಿಮಾನ ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಒಂದು ರೀತಿ ದೀಪಾವಳಿ ಹಬ್ಬಿದ್ದಂಗೆ ನಮ್ಗೆ. ಇವತ್ತು ನಿಮ್ದೆಲ್ಲ ಮುಖದ ಮ್ಯಾಗಿಂದು ಲಕ್ಷಣ ನೋಡಿದ್ರೆ ಒಂದು ಹಬ್ಬದಲ್ಲಿ ಕೂತೀವಿ, ತ್ಯಾಗ ಮಾಡಿದವ್ರನ್ನ ನೆನೆಸ್ಲಕತ್ತೀವಿ. ಎಷ್ಟು ಮಕ್ಕಳು ಎಷ್ಟು ಚೆನ್ನಾಗಿ ಒಂದು ಅದ್ಭುತವಾದಂತ ಒಂದು ತಮ್ಮ ಇದನ್ನ ಏನು ಕಣ್ಣಾಗಿ ನೀರು ಬರ್ತಾವೆ. ಯಾವಾಗಲೂ ದೇಶದ ವಿಚಾರ ಬಂದಾಗ ಸಹಜವಾಗಿ ಕಣ್ಣಾಗಿ ನೀರು ಹೋಗ್ಬಿಡ್ತಾವ. ಅದು ಏನೈತೆ ಅನ್ನೋ ಗೊತ್ತಿಲ್ಲ, ಯಾವ್ದು ಎಮೋಷನ್ ಆಗಿ ಬಿಡ್ತೀನಿ. ಭಾರತದ ವಿಚಾರ ಬಂದ್ರೆ ಅದೇನೋ ಮನಸ್ಸಿನಾಗ ಅಂತ ಅದು ಅದ್ಭುತ ಕೆಲಸ ಮಾಡಿದಂತ ನಮ್ಮ ಜಿಲ್ಲೆ ಎಲ್ಲ ಸೈನಿಕರಿಗೆ ನಾವು ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ಬರ್ತಿರೋ ಮೂಲಕ ಇವತ್ತೇನೋ ಹೇಳಿದ್ರು ನಮ್ಮ DC ಅವರೇನೋ 1 ಎಕರೆ ಜಮೀನನ್ನ ಇದಕ್ಕೆ ಸಂಭಾವನೆ ಏನು ಸೇನಾ ಭವನ ಒಂದಿನ DC ಅವರು 1 ಎಕರೆ ಕೊಡ್ತೀನಿ ಅಂತ ಹೇಳಿ ಕರ್ತೀವಿ. ಇಟ್ಟಿಂಗಲ್ರಿ ಅದು ಅಲಾಟ್ಮೆಂಟ್ ಆಗಲಿ, ಮೊದಲೇ ಕಂತು 25 ಲಕ್ಷ ರೂಪಾಯಿ ನಾನು MLA ಫಂಡ್ ಅಂತ ಅದು ಕೊಡ್ತೇನೆ. ಒಂದು ಸುಂದರವಾದಂತಹ ಸೇನಾ ಭವನ ವಿಜಯಪುರದಲ್ಲಿ ಆಗಲಿ. ನೀವು ರಿಟೈರ್ಡ್ ಆಗಿ ಬಂದ ಮೇಲೆ ಇಲ್ಲಿ ಬಹಳ ಸಂಘ ಸಂಸ್ಥೆಗಳದಾವ. ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಬರ್ತದೆ ಅಲ್ಲಿ ನಿಮ್ಮ ಕಡೆಯಿಂದ ನೇಮಕಾತಿ ಇಂತಿಂತಲ್ಲಿ ಅಪಾಯಿಂಟ್ಮೆಂಟ್ ಇಂತಿಂತ ಸಂಸ್ಥೆ ಒಳಗ ಇವತ್ತು ಗಲ್ಮ್ಯಾನ್ಗಳು ಬೇಕಾಗ್ತದೆ, ಕೆಲವೊಂದು ಆಫೀಸರ್ಸ್ ಬೇಕಾಗ್ತದೆ. ನಿಮ್ಮ ಅನುಭವ ಸ್ಕೂಲ್ ಕಾಲೇಜ್ ಅದಾವ ಇಲ್ಲಿ. ಅಲ್ಲೂ ಒಂದು ರೀತಿ ಸೈನ್ಯದ ಶಿಸ್ತನ್ನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ, ಯಾಕಂದ್ರೆ ಸೈನಿಕ ಸ್ಕೂಲು ವಿಜಯಪುರದಾಗಿದೆ. ಆ ಶಿಸ್ತನ್ನ ಮಕ್ಕಳಲ್ಲಿನೂ ಕಲಿಸ್ಬೇಕಾದ್ರೆ ಅಂತದಕ್ಕೂ ಸಹ ನಿಮ್ಮ ಒಂದು ಸಹಕಾರ ಸೇವೆ ಮುಂದೆ. ಯಾಕಂದ್ರೆ ರಿಟೈರ್ಡ್ ಆಗಿ ಬಂದ್ಮೇಲೆ
ಇನ್ನೂ ನೀವು ಗಟ್ಟಿರ್ತೀರಿ, ನಮ್ಮಂಗ ಅಳಿಗಾಡುವುದಿಲ್ಲ. ಯಾಕಂದ್ರೆ ನಾವು ಅಳಿಗಾಡ್ತಿರ್ತೀವಿ, ನಮ್ಮ ಸರಿಯಾಗಿ ವ್ಯಾಯಾಮ ಮಾಡೋದಿಲ್ಲ, ಏನು ಸರಿಯಾಗಿ ನಮ್ಮ ಟೈಮ್ ಟು ಊಟ ಇರೋದಿಲ್ಲ. ಇನ್ನ ಒಂದು 8-10 ವರ್ಷ ನಿಮ್ಮ ಶಕ್ತಿ ಇರ್ತದೆ, ಆ ಶಕ್ತಿಯನ್ನು ಉಪಯೋಗ ಮಾಡಿ ಇನ್ನು ಮುಂದೆ ಭವಿಷ್ಯದಲ್ಲಿ ಭಾರತ ಸಶಕ್ತ ಆಗ್ಬೇಕು. ಭಾರತ ಯಾರು ಏನ್ ಸ್ವಲ್ಪ ಮಾಡ್ತಾರ ಒಂದು ವಾರ ಅದು ಬಹಳ ಹವಾ ಆಗ್ತದೆ, ಆದ್ರೆ ಅವ್ರದ್ದು ಬಣ್ಣ ಹೊರಗೆ ತೆಗಿತಾರೆ. ಹುಡುಗರಿಗೆ ಏನ್ ದಿಲ್ಲಿ ಒಳಗೆ ಏನ್ ಗಲಾಟೆ ಆಗೈತಿಲ್ಲ, ಆ ಹುಡುಗರೇ ಅಲ್ಲ ಅವರು, ಇವು ದೊಡ್ಡ ಹುಡುಗರುಗಳು ಅದಾವ. ಇವೆಲ್ಲ ಈಗ ಕಾನೂನು ಯಾಕೆ ಪಾಸ್ ಆಗ್ತದೆ, ಏನು ಕಾಪಿ ಆಯ್ತು, ಅದೇನು ನಕಲಿ, ಏನು ಪ್ರೊಸೆಷನ್ ಪೇಪರ್ ಓಟ್ ಆಯ್ತು ಮಾಡ್ಕೊತೆ. ನೋಡಿ KPSC ಒಳಗೆ ನಾನು ಮೊನ್ನೆ ಒಂದು ಸಿಬಿಐ ಕೊಡೋಕೆ ಒಂದು ಇದಾಕಿನಿ ಹೈಕೋರ್ಟ್ನಲ್ಲಿ. ನಮ್ಮ ಮಿಲಿಟರಿಯವ್ರಿಗೆ ರಿಸರ್ವೇಶನ್ ಕೊಟ್ರಪ್ಪ, ಈ ಪೋಸ್ಟ್ ತುಂಬಿದ್ರೆ ನಾಟಕ ಮಾಡ್ತಾರೆ. ಮೊನ್ನೆ ನಮ್ಮೊಂದು ಕಮಿಟಿ ಒಳಗೆ ಚರ್ಚೆ ಆಯ್ತು ಸೈನಿಕರಿಗೆ ಜಮೀನು ಕೊಡೋದ್ರ ಬಗ್ಗೆ. ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸರ್ ಕರ್ನಾಟಕದಲ್ಲಿ ಜಮೀನೇ ಇಲ್ಲ, ನಾವೇನಾದ್ರೆ 1,86,000 ಎಕರೆ ನಾವು ಕೊಡ್ಬೇಕಾಗ್ತದೆ ಸೈನಿಕರಿಗೆ, SC ST ಜನ ಹಿಂಗೆ ಎಲ್ಲರಿಗೂ ಕೊಡ್ಬೇಕಾದ್ರೆ ಇಷ್ಟು ಜಮೀನೇ ಉಳಿದಿಲ್ಲ. ಇದು ಕೊಡ್ಬೇಕಂತ ನಾವು ನಿರ್ಣಯ ಮಾಡಿದ್ರೆ ಕಡೆ ಮಧ್ಯಪ್ರದೇಶ ತನ ಹೋಗ್ಬೇಕು, ಈ ಕಡೆ ಆಂಧ್ರ ತನ ಹೋಗ್ಬೇಕಂತ ಹೇಳಿದ್ರು ಅವ್ರು ಅಧಿಕಾರಿ. ಸೈನಿಕರು ಎಷ್ಟೋ ಸಲ ನಾವು ನೋಡ್ತೀವಿ DC ಆಫೀಸಿಗೆ ಅಲ್ಲಾಡ್ತಾರೆ, ನಮ್ಗೆ ಅಲಾಟ್ಮೆಂಟ್ ಮಾಡಿರ್ತೀವಿ, ಅವ್ರು ಮಾಡೋದಿಲ್ಲ. ಎಷ್ಟೋ ಸಲ ನಾವು ಹೇಳ್ತೀವಿ ಇಲ್ಲ ಸರ್ ಜಮೀನು ಇಲ್ಲ ಅಂತ ಹೇಳ್ತಾರೆ. 3 ಮೊನ್ನೆ ಒಂದು ಹಾಸನ ಜಿಲ್ಲೆ ಒಳಗೆ ಒಬ್ಬ MLA ex-MLA ಈ ಜೈಲ್ನಾಗ ಅದಾನ, ಸುಮಾರು 51 ಎಕರೆ ಬೇನಾಮಿ ಇದು ಮಾಡ್ಕೊಂಡು ಸರ್ಕಾರದ ಜಮೀನ್ ತಾನೇ ಚೇರ್ಮನ್ ಇದು. ನಮ್ಮ ಏನು ನಮ್ಮ ಇದ್ರ ಕಮಿಟಿ ಇರ್ತದೆ ಅದ್ರದ್ದು, ಈಗ ನಮ್ಮ ಬಿಜಾಪುರ ಸಂಬಂಧಪಟ್ಟಿ ನಾನೇ ಚೇರ್ಮನ್ ಇರ್ತೇನೆ. ಅವ್ನು ತಾನೇ ಹಾಕೊಂಡು 50 ಎಕರೆ ಪರ್ಮಿಷನ್. ಈ ಬೆಂಗಳೂರಿಗೆ ನೋಡ್ಬಿಟ್ಟು ಇಷ್ಟು ರಾಜಕಾರಣಿಗಳು ಎಷ್ಟು ಜಮೀನು ಹೊಡ್ಕೊಂಡು, ಹಿಂಗಾಗಿ ಯಾರು ಮಾತಾಡೋದಿಲ್ಲ. ನೀವು ವಿಧಾನಸಭೆ ಒಳಗೆ ಭಾಳ ಜೋರ್ ಮಾತಾಡೋದಿಲ್ಲ. ಯಾಕೆ ಮಾತಾಡೋದು, ಇವ್ರು ಕೂಡ ಬರೋದಾರ ಅವ್ರು ಕೂಡ ಅವರು ಇವ್ರಿಗೆ ನೀನೇನ್ ಮಾಡಿ ಗೊತ್ತದೆ ತೆಗಿಲ್ಲ ನಿನ್ ಫೈಲ್ ಓದ್ತು. ಹಂಗಲ್ಲ ಮುಖ್ಯಮಂತ್ರಿಗಳ ಈ ಕಡೆ ಕೂತವ್ರು. ನಾನು ಹೇಳಿದೆ ಅಶೋಕ ಇವೆಲ್ಲ ನಾಟಕ ಯಾಕೆ ಮಾಡ್ತೇವೆ, ಮಾತಾಡೋದು ಸೀರಿಯಸ್ ಮಾತಾಡೋದಿಲ್ಲ. ಅವ ಇನ್ನೊಬ್ಬ ಅವನು ಮಾತಾಡೋದೇ ಇಲ್ಬಿಡ, ಯಾಕಂದ್ರೆ ನಮ್ಗೆ ದಿನ ಆ ಫೈಲ್ ತಂದು ಹಿಂಗಿರ್ತಾನ ಈಗಿನ ಮುಖ್ಯಮಂತ್ರಿ. ಅಂದ್ರೆ ಇವೆಲ್ಲ ನುಂಗಪ್ಪಗಳೇ ನೋಡ್ರ. ಒಂದು ಪಶು ವೈದ್ಯಕೀಯ ಡಾಕ್ಟರ್ಗೆ 50 ಲಕ್ಷ ರೂಪಾಯಿ, ಒಂದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕಾದ್ರೆ 1 ಕೋಟಿ ರೂಪಾಯಿ. ನಾನು ಇದೆಲ್ಲ ವಿಧಾನಸಭೆಗೆ ಮಾತಾಡೀನಿ. ಮತ್ತೆ KPSC ಮೆಂಬರ್ಗಳು ಅವ್ರ ಏನಾರ ಅವ್ರ ಮನ್ಯಾಗ ಹೋಗಲಾರ ಕನ್ಯಾ ಇದ್ದು ಅಂದ್ರೆ ಲಗ್ನ ಆಗ್ತಿದ್ರೆ AC ಮಾಡ್ತಾರೆ. ಕನ್ಯಾ ಏನೋ ಒಂದು ಸ್ಕೀಮ್ ಅಂತ ಹೇಳಿದ್ದೆ ನಾನು, ತಾಳಿ ಭಾಗ್ಯ KPSC ಒಳಗೂ ನಡೀತದೆ ಅಂತ ಹೇಳಿದ್ದೆ. ಈಗ CBI ಹೋಗೈತಿ ನೋಡಿ, ಎಷ್ಟು ನಾಚಿಕೆಗಳಲ್ಲ. ನಾವ್ ಯಾವ್ದಾರೆ ನೋಡ್ರಿ ಎಕ್ಸ್-ಸರ್ವಿಸ್ ಮೆನ್ ಅದನ್ನ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಸರ್ ಯಾವ ಇದು ಇಲ್ಲ ಸರ್, ಆ ಫೋಟೋ ಮುಗಿದು ಹೋಗೈತಿ ಅದು ಇಲ್ಲ ಕತಿ ಹೇಳ್ತ. ಆ KPSC ಚೇರ್ಮನ್ 1 ವರ್ಷಕ್ಕೆ ಅವನ ಆದಾಯ ಎಷ್ಟಪ್ಪ ಅಂದ್ರೆ 40,000 ಐತತ್ತ. 1 ವರ್ಷಕ್ಕೆ ಪರ್ ಎನಮ್. KPSC ಚೇರ್ಮನ್ ಪಗಾರ 2.5 ಲಕ್ಷ ಐತಿ. ಅದು ಎಲ್ಲಿತ್ತು? KPSC ಚೇರ್ಮನ್ ಒಂದು ತಹಸೀಲ್ದಾರ್ ಕಡೆ ಒಂದು ಇದು ತಗೋತಾನೆ, ಇನ್ಕಮ್ ಸರ್ಟಿಫಿಕೇಟ್. ತನ್ನ 2 ಹೆಣ್ಮಕ್ಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ. ಯಾವ್ದ್ರಾಗ 3rd B ಲಿಂಗಾಯ್ತು, ವಾರ್ಷಿಕ ವರಮಾನ ಇಷ್ಟು ಕೆಳಗಿರ್ಬೇಕಂತ 3rd B ಒಳಗೆ ಇಲ್ಲ. ಅಲ್ಲಿ ಇಬ್ಬರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ, ಇಬ್ರು ತನ್ನ ಮಕ್ಕಳನ್ನ ಮಾಡ್ಕೊಂಡು ಎಲ್ಲರೂ ವರಮಾನ ಏನು ತೋರ್ಸಾನ 40,000. ಎಷ್ಟು ಓಪನ್ ಡೈರೆಕ್ಟ್ 2.5 ಲಕ್ಷ ರೂಪಾಯಿ ಅವನಿಗೆ ಏನು ಪಗಾರ ಐತೆ ತಿಂಗಳ. ಇವ ತೋರ್ತಾನೆ 40,000. ಇವನೇ ಹೈಕೋರ್ಟ್ ಹೋಗಿಲ್ಲ ಮೊನ್ನೆ, ಅದು ಸ್ವಚ್ಛ ಆಗ್ಬೇಕು. ಯಾಕಂದ್ರೆ ಬಡವರಿಗೆ ಎಲ್ಲಿ ಕೊಟ್ಟು ನೋಡ್ರಿ 80 ಲಕ್ಷ ಕೋಟಿ ರೂಪಾಯಿ ಡಾಕ್ಟರ್ ಕೂಡ ಆಗ್ಬೇಕು, 2 ಕೋಟಿ ರೂಪಾಯಿ ಕೊಟ್ಟು ನಾನು ಏನು DSP ಆಗ್ಬೇಕು ಅಂದಾಗ ಭ್ರಷ್ಟಾಚಾರ ಹೋಗ್ತದೆ ಹೆಂಗೆ. ಅದಕ್ಕೆ ನಾವು ಹೇಳ್ತಿದ್ವಿ, ನಾನು ಒಂದು ಹೈಕೋರ್ಟಿಗೆ ಹಾಕಿದ್ದು ನಾವು ಈಗ ಐತಿಲ್ಲ ನಾಳೆ ಮನೆ ನಮ್ಮ ಗವರ್ನರ್ ಒಂದು ಸಸ್ಪೆಂಡ್ ಮಾಡಿದ್ರು. ಆ ಕಡೆ ಈ ಕಡೆ ಮತ್ತೆ ವಸೀಲೆ ಹಚ್ಚಲಕತ್ ನಾನು ಲಿಂಗಾಯ್ತಿದ್ರೆ ಏನು ಹಾಕಲ್ಲ. ಲಿಂಗಾಯ್ತಿದ್ರೆ ಲೂಟಿ ಮಾಡಿದ್ರೆ ಸುಮ್ ಕೊಡ್ಬೇಕೇನ.
ಸರ್ ನಿಮ್ಗೆ ಏನ್ ಮುಗಿಸೋದ್ ನೋಡಿ ನೀವು ಮುಗಿಸಿಬಲ್ಲ ನನಗೆ ಬೇಕಾಗಿ ಏನಂತ ದೇವ್ರು ನನಗೆ ಏನ್ ಕೊಟ್ಟಾರ ಸಾಕು ಇನ್ನ ತಿಂದು ಮಾಡಿ ಏನ್ ಗಳಿಸಿ ಹೋಗಿರ್ಬೋದ ಕಡಿಗೆ ಒಂದ್ ದಿವ್ಸ ಹೋಗೋ ಮುಂದೆ ಕಡಿಗೆ ಏನ್ ಹಾಡಾಡ್ತಾರೆ ನಮ್ ಹಿಂಗಾಯ್ತಾರಾಗ ಜ್ಞಾನಪೂರ್ಣ ನಮ್ ಜಗದ್ಗುರುತಿ ಅದೇ ಅಲ್ಲ ಭಾಳ ಆದ್ರೆ MP ಆಗಿರತ್ತ ನಮ್ಮ ಸೈನಿಕರಿಗೆ ಹಾಕಿದಂತ ಒಂದು ರಾಷ್ಟ್ರಧ್ವಜ ಹಾಕ್ತಾರ ಡಮ್ ಡಮ್ ಹೊಡಿತಾರ ಕಳ್ಸಿ ಎಷ್ಟು ರೊಕ್ಕ ಮಾಡ್ಕೋದ್ರಪ್ಪ ಎಲ್ಲಾ ಲೂಟಿ ಮಾಡಿ 80 ಲಕ್ಷ ಡಾಕ್ಟರು 2 ಕೋಟಿಗೆ ನಾವು AC 400 ಪೋಸ್ಟ್ ಅದಾವ 80 ಲಕ್ಷ ಇಂಟು 400 ಲೆಕ್ಕ ಹಾಕ್ತೀವಿ ನಾವು 320 ಕೋಟಿ ಏನೋ ಲೆಕ್ಕ ಹಾಕ್ತದೆ ಅಂದಾಗ ಈ ರೀತಿ ಸೈನಿಕರು ಕೊಡುದು ಅಂದ್ರೆ ಬಹಳ ಬ್ಯಾನ್ ಆಗ್ತದೆ ಅವ್ರು ಮುಖ ನೋಡ್ಬೇಕು ನೀವು ಆಫೀಸರ್ ಏನೇ ಕೊಡುದು ಅಂದ್ರ ಒಂದ್ ರೀತಿ ಒಂದ್ ತಮ್ಮ ಮನೆ ತಮ್ಮ ಅಪ್ಪನ ಮನೆಗೆ ಕೊಟ್ಟಂಗ ಮಾಡ್ತಾರ ಅಲ್ವ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರ ಹೋದವ್ರು ನೀವು ಇಲ್ಲಿ ಆರಾಮ್ ಕೂತು ಎಲ್ಲಾ ಮುಗಿಸಿ ರೊಕ್ಕ ಕೊಟ್ಟು ಬಂದಿರಿ ನೀವು ಒಂದ್ 2 ಎಕರೆ ಅಲಾಟ್ಮೆಂಟ್ ಮಾಡಿಂದ ಮಾಡುದು ಈ ಸ್ಥಿತಿ ನಾವು ನೋಡ್ತೀವಿ ಅದಕ್ಕೆ ಒಂದು ವೇಳೆ ಏನ್ ನನ್ನ ಕಡೆಯಿಂದ ಸಹಾಯ ಆಗ್ತದೆ ವಿಜಯಪುರದಲ್ಲಿ ಆ ಒಂದು ಏನ ನಮ್ಮ ಇದ್ರ ಭವನ ಮಾಡ್ಲಕ್ ಸೇನಾ ಭವನ ಮಾಡುವಾಗ ಈಗ 25 ಲಕ್ಷ ಕೊಡ್ತೀನಿ ಮತ್ ಇನ್ನೊಂದು ಅಗದಿ ಅದನ್ನ ನೋಡಕ್ ಬರ್ಬೇಕು ಇಡೀ ರಾಜ್ಯದಿಂದ ಬರ್ಬೇಕು ನಮ್ಮ ಬಿಜಾಪುರ ಸೇನಾ ಭವನ ಹೆಂಗ್ ಮಾಡ್ಯಾರಪ್ಪ ಅನ್ನೋದು ನೋಡಕ್ ಬರೋಂಗ ನೀವೆಲ್ಲ ಕೂಡಿ ಮಾಡ್ಬೇಕಂತ ಹೇಳಿ ನಾ ಕೇಳ್ಕೊಂಡು ಇನ್ನೊಮ್ಮೆ ಕಾರ್ಗಿಲ್ ವಿಜಯ ನಮ್ಮ ಎಲ್ಲ ಹೆಮ್ಮೆಗಳು ವಿಜಯ ಅದಕ್ಕೆ ನಾನು ಕರ್ಸಿ ದೇಶದ ಒಂದು ಇಂಥ ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ಸೈನಿಕ ಬಂಧುಗಳಿಗೆ ಶರಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.